ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಆ ಒಂದು ಯಾತ್ರೆಯನ್ನ ಮಾಡುವುದು ಅಂದ್ರೆ ಅದು ಸುಲಭದ ಮಾತಲ್ಲ ಸ್ವಾಮಿ. ಯಾಕೆಂದ್ರೆ ಆ ಭಗವಂತನ ಒಂದು ಪ್ರೇರೇಪಣೆ ಇದ್ದು ಮತ್ತು ಮಂಡಲ ಕಾಲ ವ್ರತವನ್ನ ಮಾಡಿ ಶಬರಿಮಲೆ ಯಾತ್ರೆಯನ್ನ ಮಾಡಬೇಕು ಅಂದ್ರೆ ಅದು ಆ ಒಂದು ನಾವು ಏನೋ ಒಂದು ಮಹಾ ಒಂದು ಭಗವಂತನಿಂದ ವರವನ್ನ ಪಡೆದಂತೆಯೇ ಸರಿ. ಅಂತ ವರವನ್ನ ಪಡೆದಂತ ಬೆಂಗಳೂರಿನ ಕೊಡಿಗೆಹಳ್ಳಿಯ ಶ್ರೀಯುತ ಸಂತೋಷ್ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ. ಈಗ ಅವ್ರು ಎಲ್ಲಿದ್ದಾರೆ ಏನು ಅನ್ನೋದನ್ನ ಅವ್ರನ್ನೇ ಕೇಳೋಣ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣಮ್ಮಯ್ಯಪ್ಪ. ಸ್ವಾಮಿ, ನನ್ನ ಹೆಸರು ಸಂತೋಷ್, ಕೇರಪುರಂ ಹ್ಞೂ ಸ್ವಾಮಿಗಳೇ. ತಿರ್ಗಾ ಪಂಚೆಗಳು ಶುರು ಇರಿ ಮೊದಲು ಎಲ್ಲಿಂದ ಹೋಗಿದ್ದೀರಾ, ಎಲ್ಲಿ ಅದನ್ನ ಹೇಳಿ ಸ್ವಾಮಿ. ಸ್ವಾಮಿ, ಫಸ್ಟು ಶಬರಿಮಲೆಗೆ ಬಂದ್ವಿ. ಈಗ ದರ್ಶನ ಆಯ್ತಾ? ದರ್ಶನ ಆಯ್ತು, ಚೆನ್ನಾಗಿ ದರ್ಶನ ಆಯ್ತು. ತುಪ್ಪ ಅಭಿಷೇಕ ಮಾಡ್ತೀವಿ. ತುಪ್ಪ ಎಲ್ಲ ಪಂಪದಲ್ಲಿ ಏನ್ ಮಾಡಿದ್ದಾರೆ, ತಿರ್ಗಾ ಒಂದು 3 ಗಂಟೆ ಆಗಿರ್ಬೋದು ಬೆಳಗಿನ ಜಾವ. ಸಿಕ್ಕಾಪಟ್ಟೆ ಪಂಚೆಗಳು ಹಾಕಿದ್ದಾರೆ. ಮಾತುಗಳು ಕೇಳ್ತಾರ, ಪಂಚೆ ಎಲ್ಲೆಲ್ಲ ಬಿಸಾಕಿದ್ದಾರೆ. ಏನೋ ಹಂಗೆ ಸ್ನಾನ ಮಾಡ್ತಾರೆ, ಹಂಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಎಷ್ಟು ಹೇಳಿದ್ರು ಅಷ್ಟೇ. ಈಗ ಎಲ್ಲಿದ್ದೀರಾ ಸ್ವಾಮಿ ನೀವೀಗ? ಈಗ ಮಧ್ಯಾಹ್ನ 3 ಗಂಟೆ, ಎಲ್ಲಿದ್ದೀರಾ ಈಗ? ಎಷ್ಟು ಇವಾಗ ತಾನೇ ಬಸ್ ನೀಲಕಲ್ಲಲ್ಲಿ ಎಲ್ಲಿ ಸ್ವಾಮಿ. ನೀಲಕಲ್ಲಲ್ಲಿ ಯಾವ ರೀತಿ ಇದೆ ಸ್ವಾಮಿ ಪಾರ್ಕಿಂಗ್ ವ್ಯವಸ್ಥೆ? ಪಾರ್ಕಿಂಗ್ ಸ್ವಾಮಿ ಇಲ್ವಾಗ ನಾವು ನಡೆಯಕ್ಕಾಗ್ತಲ್ಲ. ಇದು ಕಾರ್ ಡ್ರೈವರ್ ಸ್ವಾಮಿಗಳಿಗೆ ಇಲ್ಲೇ ಬಸ್ ಹತ್ರ, ಬಸ್ ಸ್ಟ್ಯಾಂಡ್ ಹತ್ರ ಬರಕ್ಕೆ ಹೇಳಿದ್ರು ಸ್ವಾಮಿ. 1 ಫರ್ಲಾಂಗ್ ನಡಿಬೇಕಲ್ವಾ. ಅಂದ್ರೆ ನಿಮ್ಮ ಕಾರಲ್ಲಿ ಹೋಗಿದ್ರಾ, ಟಿ ಟಿಲಿ ಹೋಗಿದ್ರಾ ಏನು? ಸ್ವಾಮಿ ಕಾರಲ್ಲಿ, ಇನ್ನೋವಾ ಕಾರಲ್ಲಿ. ಅದನ್ನ ಪಂಪೆಗೆ ಏನು ಬಿಡ್ಲಿಲ್ವಾ? ಬಿಟ್ಟು ಸ್ವಾಮಿ. ಪಂಪೆಗೆ ಬಿಟ್ಟರು, ಡ್ರಾಪ್ ಮಾಡಿದ್ರು, ತಿರ್ಗಾ ಅಲ್ಲಿ ಹೋಗ್ಬಿಟ್ರು. ಹೌದು. ಅದೇ ಪಂಪಾದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ನಿಮಗೆ? ಇಲ್ಲ, ಪೊಲೀಸ್ ಅವರು ಏನಂದ್ರು, ಪಾರ್ಕಿಂಗ್ ಫುಲ್ ಆಗಿದೆ, ಬರೀ ಡ್ರಾಪ್ ಮಾಡ್ಬಿಟ್ಟು ಬರ್ಬೋದು ಅಷ್ಟೇ, ಪಾರ್ಕಿಂಗ್ ಇಲ್ಲ ಅಂತಂದ್ರು. ಸರಿ ಅಂತ ಡ್ರಾಪ್ ಮಾಡ್ಬಿಟ್ಟು ಅವರು ವಾಪಸ್ಸು ಒಂದು 4 ಗಂಟೆಗೆಲ್ಲ ತಿರ್ಗಿ ಬಂದ್ಬಿಟ್ರು. ಈಗ ನೀವು ತಿರ್ಗಾ ಫೋನ್ ಮಾಡಿ ಕರ್ಸ್ಕೊಬೋದಾಗಿತ್ತಲ್ವಾ? ತಿರ್ಗಾ ಇನ್ನು ಪೊಲೀಸವರು ಬಿಡೋಲ್ಲ ಸ್ವಾಮಿ. ತಿರ್ಗಾ ಯಾಕೆ ಸುಮ್ಮನೆ ಆಮೇಲೆ ಅವ್ರಿಗೆ ಫೈನ್ ಹಾಕಿ ತಿರ್ಗಾ ಯಾಕೆಂತ ಅದಕ್ಕೆ ಬಸ್ ಬಂದ್ಬಿಟ್ಟು ಸ್ವಾಮಿ. ಸರಿ ಸ್ವಾಮಿ, ಅಭಿಷೇಕ ಮಾಡಿಸಿದ್ದೀರಾ. ಈಗ ಮೊದಲ ಬಾರಿಗೆ ಮಂಡಲ ವ್ರತ ಮಾಡಿದ್ದ ನೀವು? ಸ್ವಾಮಿ 49 ದಿವಸ ಸ್ವಾಮಿ. ಫಸ್ಟ್ ಟೈಮ್ ಈ ವರ್ಷ? ಹೌದು. ಏನು ಸ್ವಾಮಿ? ಫಸ್ಟ್ ಟೈಮ್ ಮಂಡಲ ಮಾಡಿರೋದಾ? ಇಲ್ಲ ಸ್ವಾಮಿ, ಮಾಡಿದ್ವಿ. ಮೊದಲು 49 ದಿವಸ ಮಾಡಿರೋ ಸ್ವಾಮಿ. ಅಲ್ಲಲ್ಲ ಸ್ವಾಮಿ, ಈ ವರ್ಷನಾ ಇಲ್ಲ ಹೋದ ವರ್ಷನೂ ಮಂಡಲ ಮಾಡಿದ್ರಾ? ಇಲ್ಲ, ಹೋದ ವರ್ಷನೂ ಮಾಡಿದ್ದೆ, ಅಂದರೆ ಈ ವರ್ಷ ಮಾಡಿದ್ದೆ ಅಷ್ಟೇ. 49 ದಿವಸ ಮಾಡಿದ್ವಿ. ಏನು ಅನ್ನಿಸ್ತಾ ಇದೆ ಸ್ವಾಮಿ ಮಂಡಲ ವ್ರತ ಮಾಡೋಕ್ಕೂ? 1 ದಿನ, 3 ದಿನ, 5 ದಿನ ಹೋಗಿ ಏನು ಅನ್ನಿಸ್ತದೆ ಸ್ವಾಮಿ? ಏನಿಲ್ಲ, ಮಂಡಲ ಪೂಜೆ ಮಾಡಿದ್ವಿ. ಇವಾಗ ನನಗೆ ಕಾಲು ಗಾಡಿದೆ, ಒಂದು ನೋವು ಕಾಣಿಸ್ಕೊಂತ ಇಲ್ಲ. ಏನಂದ್ರೆ ಸಣ್ಣ ಪುಟ್ಟ ಇದು ಆಗಿ ಏನಾನ ಒಂದು ಸ್ವಲ್ಪ ಒಂದು ಏನಾನ ಮೈಕೈ ನೋವು ಇಲ್ಲ ಕಾಲು ನರ ಇಟ್ಕೊಂಡ್ರೆ ಆ ಥರ ಬಿಟ್ಟರೆ ಇನ್ನು ಅಂತ ಎಂಥದ್ದು ಇಲ್ಲಿಲ್ಲ ಸ್ವಾಮಿ. ಸರ್, ಈಗ ಮುಂದಿನ ವರ್ಷ ಮಂಡಲ ಮಾಡ್ತೀರಾ ಇಲ್ಲ ಕಡಿಮೆ ಮಾಡ್ತೀರಾ, ಹೇಗೆ? ಇಲ್ಲ ಸ್ವಾಮಿ, ಕಂಟಿನ್ಯೂ ಮಾಡ್ತೀವಿ ಸ್ವಾಮಿ. ಈಗ ಹೇಳಿ ಸ್ವಾಮಿ, ಪಂಪೆಯ ಒಂದು ಪರಮ ಪವಿತ್ರ ಪಂಪೆಯಲ್ಲಿ ಏನು ಮಾಡಿದಾರೆ ನಮ್ಮ ಸ್ವಾಮಿಗಳು ಹೇಳಿ. ಎಷ್ಟು ಹೇಳಿದ್ರು ಮಾತು ಕೇಳಲ್ಲ, ಸಿಕ್ಕಾಪಟ್ಟೆ. ಆಮೇಲೆ ತಿರ್ಗಿ ಇನ್ನೊಂದು ಇವಾಗ ಬಾತ್ರೂಮಲ್ಲಿ ಸಿಕ್ಕಾಪಟ್ಟೆ ಗಲೀಜು ಸ್ವಾಮಿಗಳೇ. ನೀರು ಒಂದು ಕರೆಕ್ಟಾಗಿ ಕಾಲು ಪಾದ ಹಂಗೆ ಪ್ರಸಾದ ಕೊಟ್ಟಿದ್ದೀರಿ ಸ್ವಾಮಿ. ಇದು ಫುಲ್ ತುಂಬೋಗಿ ಕಾಲು ಇದೆ ಸ್ವಾಮಿ. ನೀರು ಕ್ಲೀನೆಸ್ ಇಲ್ಲ ಸ್ವಾಮಿ ಬಾತ್ರೂಮ್. ಅದೇ ಯಾರು ಕಾರಣ? ಸ್ವಾಮಿಗಳ ಯಾರು? ಸ್ವಾಮಿಗಳೇ ಸ್ವಾಮಿ. ಸರಿ, ಅವರು ಮೇಂಟೈನ್ ಮಾಡ್ತಲ್ಲ, ಇವರು ತುಂಬಾ ಗಲೀಜು. ಎರಡೂ ಕೈ ಸೇರಿಸ್ತಲ್ಲ ಜೊತೆಗೆ. ಹೌದು. ಏನೋ ಇವಾಗ ಲೆಟ್ರಿಂಗ್ ಹೋದ್ರೆ ಎಲ್ಲ ಇರ್ತಾರೆ, ಹೋಗ್ಬೇಕು, ಪಾದ ಫುಲ್ ನಂದೋಗುತ್ತೆ, ಪಾದ ಎಲ್ಲ ನಂದೋಗುತ್ತೆ. ಪಂಪೆಯಲ್ಲಿ ನೀರು ಹೇಗಿದೆ ಸ್ವಾಮಿ? ನೀರು ಚೆನ್ನಾಗಿದೆಯಾ ಹೇಗೆ? ನೀರು ಕಮ್ಮಿ ಇದೆ ಸ್ವಾಮಿ. ಅಲ್ಲ, ನೀರು ಚೆನ್ನಾಗಿದೆಯಾ? ಕಮ್ಮಿ ಇದ್ರೂ ಕಮ್ಮಿ ಇದೆ ಸ್ವಾಮಿ. ಮತ್ತೆ ಈ ಒಂದು ಪಂಪೆಯಲ್ಲಿ ಮತ್ತೆ ಸುತ್ತ ಹೋಗ್ಬೇಕಾದ್ರೆ ಏನು ಮೇಲ್ಛಾವಣಿಗಳ ತರ ನೆರಳುಗಳ ತರ ಮಾಡಿದ್ದಾರೆ ಕ್ಯೂನಲ್ಲಿ ನಿಂತ್ಕೊಳ್ಳೋಕೆ, ಅದೆಲ್ಲ ಮಾಡಿದಾರಾ? 1300 300 ಕೊಡ್ತೀನಿ.
ಸೀರಿಯಸ್ ಗೊತ್ತಿಲ್ಲ ಸ್ವಾಮಿ ಅವರು ಬ್ಯಾಗ್ ಕೊಡ್ತಾರೆ ಸರ್ ಇಲ್ಲಿ ಅದು ಕ್ಯಾರಿ பண்ண ಸ್ವಾಮಿ ಅವರು ಬ್ಯಾಗ್ ಶರಣಂ ಅಲ್ಲೇ ಪ್ರಸಾದ ತಗೊಳ್ತಾ ಇದ್ದಾರೆ ಅವರು. ಪ್ರಸಾದ ತಗೋಬೇಕಾದ್ರೂ ಕೂಡ ಬ್ಯಾಗು ಅದು ಇದು ಕೇಳ್ತಾ ಇದ್ದಾರೆ ಸ್ವಾಮಿ. ಇದು ಶಬರಿಮಲೆ ಯಾತ್ರೆಯನ್ನು ಮಾಡುತ್ತಾ ಸ್ವಾಮಿಗಳ ಒಂದು ಅಲ್ಲಿಂದ ನೇರವಾಗಿ ನೀಲಕಲ್ಲಿಂದ ಇಂದು ಶನಿವಾರ 23/11/2024 ಶನಿವಾರ ಆ ಒಂದು ಪರಮ ಪವಿತ್ರ ಆ ಒಂದು ಮಂಡಲ ಕಾಲದ 8ನೇ ದಿನದ ಒಂದು ನೇರವಾದ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಸ್ವಾಮಿ. ಅವರು ಪಾಪ ಇನ್ನು ಏನೋ ಅಲ್ಲಿ ಮಾತಾಡ್ತಾ ಇದ್ದಾರೆ, ಮಾತಾಡಲಿ, ಅವ್ರನ್ನ ಇನ್ನೂ ಒಂದು ನಿಮಿಷ ಮಾತಾಡ್ತೀನಿ. ಅಂತಲ್ಲ ಪಂಪೆಯಲ್ಲಿ ಬಟ್ಟೆಗಳನ್ನು ಬಿಡ್ತಾ ಇದ್ದಾರೆ ಸ್ವಾಮಿ. ಬಟ್ಟೆಗಳನ್ನು ಬಿಡಬೇಡಿ ಅಂತಿದ್ದಾರೆ. ಮತ್ತೆ ಕಳೆದ ದಿನ ಒಂದು ನಾವು ವಿಡಿಯೋ ಇವತ್ತು ಬೆಳಿಗ್ಗೆ ಹಾಕಿದ್ದೀವಿ. ಆ ಪಂಪೆ ತೀರದಲ್ಲೇ ಮಾಲೆಯನ್ನು ವಿಸರ್ಜನೆ ಮಾಡುವಂತಹ ಮಟ್ಟಕ್ಕೆ ಸ್ವಾಮಿಗಳು ಬಂದಿದ್ದಾರೆ. ಪಂಪ ಗಣಪತಿ ಹತ್ರನೂ ಮಾಡ್ತಾರೆ. ಇನ್ನು ಮುಂದೆ ಮೇಲೆ ಬಿಟ್ಟರೆ ಕೂಡ ನಮ್ಮ ಸನ್ನಿಧಾನದಲ್ಲೇ ಮಾಲೆ ವಿಸರ್ಜನೆ ಮಾಡು ಬರುವಂಥ ಕಾಲವೂ ಸನ್ನಿಹಿತವಾಗುತ್ತೆ ಸ್ವಾಮಿ. ಯಾತಕ್ಕೋಸ್ಕರ ಇದಾಗ್ತಾ ಇದೆ? ಏಕೆ ಶಬರಿಮಲೆ ಯಾತ್ರೆಯಲ್ಲಿ ಇಂತಹ ಒಂದು ವಿಚಾರಗಳನ್ನು ತಂದು ನಮ್ಮ ಸ್ವಾಮಿಗಳು ಒಂದು ಆಧುನಿಕತೆ ಅಂತ ಮಾಡ್ತಿದ್ದಾರೋ ಅಥವಾ ಗೊತ್ತಿದ್ದು ಮಾಡ್ತಾ ಇದ್ದಾರೋ, ನಮ್ಮ ಕೈಲಿ ಆಗಲ್ಲ ಅಂತ ಮಾಡ್ತಿದ್ದಾರೋ ಏನೋ ಆ ಭಗವಂತನಿಗೆ ಗೊತ್ತು ಸ್ವಾಮಿ. ಸ್ವಾಮಿ ಇದ್ದೀರಾ ಲೈನಲ್ಲಿ? ಸ್ವಾಮಿ ಇದ್ದೀನಿ. ಇದು ಇದು ಕವರ್ ಇದು ಬ್ಯಾಗ್ ತೊಗೊಂಡಿಲ್ಲ ಸ್ವಾಮಿ. ಅದೇ ನಮ್ಮದು ಚೆಲ್ಲೆ ಇದೆಯಲ್ಲ, ಚೆಲ್ಲೆದಲ್ಲಿ ಸ್ವಾಮಿ ಸರ್ ಚೆಲ್ಲೆದಲ್ಲಿ ಕಟ್ಕೊತಾ ಇದ್ದೀನಿ ಸ್ವಾಮಿ ಸರ್. ಏನು ಕಟ್ಟಿಸ್ಕೊತಾ ಇದ್ದೀರಾ? ಅದೇ ಇದು ತಿನ್ನು ಸ್ವಾಮಿ, ಪ್ರಸಾದ ಟಿನ್ನು ಅರವಣ ಪಾಯಸ. ಹೌದು ಸ್ವಾಮಿ. ಎಲ್ಲಿ ನೀಲಕಲ್ಲಲ್ಲೇ ತಗೋತಾ ಇದ್ದೀರಾ? ಸ್ವಾಮಿ ಯಾಕಂದ್ರೆ ಬೆಟ್ಟದ ಮೇಲೆ ನಾವು ಹಿಡಿಯೋಕೆ ಆಗಲ್ಲ ಅಂತ ಅಂದ್ಬಿಟ್ಟು ಹಾಂ ಹಾಂ. ಈಜಾಗೆ ಮತ್ತೆ ಇನ್ನೊಂದು, ನೀವು ಅರವಣ ಪ್ರಸಾದ ಎಲ್ಲಿ ತಗೊಂಡು ಆ ಸನ್ನಿಧಾನದಿಂದ ಬಂದರೂ ಒಂದೇನೆ. ಅಲ್ಲಿ ಅರವಣ ಪ್ರಸಾದ ನಾವು ಭಕ್ತಿಯಿಂದ ತಗೋತಾ ಇದ್ದೀವಿ. ಆದರೆ ಅದು ನೈವೇದ್ಯ ಆಗಿ ಬರುತ್ತಾ ಆಗಲ್ವಾ ಅನ್ನೋದನ್ನ ಪ್ರಶ್ನೆ ನಾವು ಮಾಡೋದು ಬೇಡ. ತೊಗೊಂಬನ್ನಿ ಸ್ವಾಮಿ. ಸರಿ. ಅದೇ ಇದು 65 ರೂಪಾಯಿ ಒಂದು ತಿನ್ನು ಮಾಡ್ತಾ ನೀಲಕಲ್ಲಲ್ಲಿ 65 ರೂಪಾಯಿ, ಸನ್ನಿಧಾನದಲ್ಲಿ 100 ರೂಪಾಯಿನಾ? ರೂಪಾಯಿ ಸ್ವಾಮಿ. ಸ್ವಾಮಿ ಆಮೇಲೆ ಇನ್ನೊಂದು, ಹೇಳಿ. ಇವಾಗ ಡೋಲಿಗೆ ಹಾಂ. ಅವರು ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಹ್ಞೂ ಅವನು 8,000 ಚಿಲ್ಲರೆ ಏನು ಹಾಕಿದ್ದಾರೆ. ಹ್ಞೂ ಒನ್ ವೇ 3,200 ರೂಪಾಯಿ ಏನು ಹಾಕಿದ್ದಾರೆ. ಹ್ಞೂ ಇವಾಗ ನಾನು ಡೋಲಿಯಲ್ಲಿ ಬಂದೆ, ಹ್ಞೂ 4,000 ರೂಪಾಯಿ ಕೊಟ್ಟಿದ್ದೆ ಸ್ವಾಮಿ. ಎಷ್ಟು ಕೊಟ್ರಿ? 4,300 ರೂಪಾಯಿ ಅಂದರೆ ಒಂದು ಸೈಡ್ಗೆ. ಒಂದು ಸೈಡ್ಗೆ. ಬಿಲ್ ಮಾಡಿಸಿದ್ರಾ? 1,000 ರೂಪಾಯಿ ಕೊಡಿ ಕೇಳ್ತಾ ಇದ್ದಾರೆ. ಅಲ್ಲ, ಬಿಲ್ ಮಾಡಿಸಿದ್ರಾ? ಹೌದು ಸ್ವಾಮಿಗಳ. ಎಷ್ಟಕ್ಕೆ ಬಿಲ್ ಮಾಡಿಕೊಟ್ರು? ಇವಾಗ ನನಗೆ ನಾನು 4,500 ರೂಪಾಯಿ ಮಾಡಿದೆ. ಹ್ಞೂ 4,250 ರೂಪಾಯಿ ಹಾಕಿದ್ರು ಅವರು. ಹ್ಞೂ ನಾನು ಸ್ವಾಮಿ ಒಬ್ಬನೇ ಬಂದಿರೋದು, ಟ್ರೈನಲ್ಲಿ ಬಂದಿರೋದು, ಹ್ಞೂ ಹಂಗೆ ಅಂತಂದೆ. ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಇನ್ಯಾವಾಗ ಬರೋ ಮಾಡ್ತೀನಿ ಅಂತಂದೆ. ಇಲ್ಲ 4,200 ರೂಪಾಯಿ ಕೊಟ್ಟರು ಸ್ವಾಮಿ. ತಿರ್ಗಾ ಒಂದು ಟೀಗೆ ಒಂದು 100 ರೂಪಾಯಿ ಕೊಟ್ಟರೆ 4,000 ರೂಪಾಯಿ. ಸರಿ ಹೇಳೋದನ್ನೇ. ಮತ್ತೆ ಶಬರಿಮಲೆ ಪಂಪೆಯ ತೀರದಲ್ಲಿ ಏನಾದರೂ ನಿಮಗೆ ಮೇಲ್ಛಾವಣಿಗಳು ನೆರಳುಗಳೆಲ್ಲ ವ್ಯವಸ್ಥೆ ಮಾಡಿದಾರ ಸ್ವಾಮಿ? ಕುಡಿಯೋ ನೀರು ವ್ಯವಸ್ಥೆ ಹೇಗಿದೆ ಸ್ವಾಮಿ? ನೀವು ಹೇಳ್ದಂಗೆ ಎಲ್ಲ ಮಾಡಿದ್ರು ಸ್ವಾಮಿ. ಹ್ಞೂ ಆಮೇಲೆ ಒಂದು ಜಾಗದಲ್ಲಿ ಅಂದರೆ ನಾವು ಬೆಟ್ಟ ಹೋಗಿ ಒಂದು ಜಾಗದಲ್ಲಿ ಹ್ಞೂ ಬರೀ ಈ ಕುಡಿಯೋ ನೀರು ಇದು ಮಾಡ್ತಾರಲ್ಲ, ಹ್ಞೂ ಅದು ಮೆಟ್ಲು ಮೇಲೆ ಚೆಲ್ತಾ ಇದ್ದಾರೆ, ಜಾರ್ತದೆ. ಹ್ಞೂ ಹ್ಞೂ ಅದು ಕುಡಿತಾರಾ? ಕುಡಿದು ಸ್ವಲ್ಪ ಇರ್ತದೆ, ಅದರಿಂದ ಬಿಡ್ತಾರೆ. ಸರಿ ಸರಿ ಸ್ವಾಮಿ, ನಿಮ್ಮ ಯಾತ್ರೆ ಮುಗಿಸ್ಕೊಂಡು ಬನ್ನಿ. ಇದು ಶಬರಿಮಲೆಯ ನೇರವಾದ ಮಾಹಿತಿ. 23/11/2024 ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರಿನ KR ಪುರದ ಸಂತೋಷ್ ಸ್ವಾಮಿಗಳು. ಸ್ವಾಮಿ ಶರಣಂ. ಸರಿ.